ಬಾರೋ Hello. Hey, tagala mo kaya? Hey. Hey, tolong na lang. ಅದು ಹೊಡೆಯಕ್ಕೆ ನೋಡ್ತಾ ಇದೆ. Hey, kita ke mana? Mana? Mira. Hey. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಅಭಿಷೇಕ್ ಅಂದ್ಬಿಟ್ಟು. ಅಭಿಷೇಕ್ ಅಂದ್ಬಿಡಿ. ತಮ್ಮದು ಯಾವ ಊರು, ಯಾವ ತಾಲೂಕು? ಅಣ್ಣ ದೊಡ್ಡಗಂಗೋಡಿ ಜಿಲ್ಲೆ, ದೊಡ್ಡಗಂಗೋಡಿ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ, ಕೂಟ್ಕಲ್ ಹೋಬಳಿ. ಕೂಟ್ಕಲ್ ಹೋಬಳಿ. ಓಕೆ ಓಕೆ ಅಣ್ಣ, ಏನು ಎಲ್ಲ ಕೂಡ್ತು ಎತ್ತು ಕಟ್ಟಿದ್ರೆ ಯುವಕರು ಏನು ಎಲ್ಲ ಬಿದ್ದೋರಿ ಕಟ್ತಾಯಿದ್ದೀರಾ ನೀವು? ಅಣ್ಣ ನಾವು ನಮ್ಮ ಅಪ್ಪಾರು ಫಸ್ಟ್ ಬಂದು ಕೂಡ್ತೈತೆ ದೊಡ್ಡ ಎತ್ಕಟ್ಟವ್ರು. ಇತ್ತೀಚೆಗೆ ಒಂದು ಆಲೆ ಸುಮಾರು ನಾನು ಹುಟ್ಟಕ್ಕೆ ಮುಂಚೆಯಿಂದನೂ ವರಿ ಬಿತ್ತನೆ ವರಿನೇ ಕಟ್ತಾ ಇರೋದು ಅವರು. ಬಿತ್ತನೆ ವರಿನೇ ಕಟ್ತಾ ಇರೋದು. ಅಣ್ಣ ಇದಕ್ಕಿಂತ ಮುಂಚೆ ಒಂದು 3 ವರೆ ಇದ್ವಲ್ಲ ಅಣ್ಣ? 5 ವರೆ ಇದು ಟೋಟಲು. ಮಾಗಡಿ ಜಾತ್ರೆಯಲ್ಲಿ 5 ವರೆ ಇದು ಎಲ್ಲ ಚೇಂಜ್ ಮಾಡ್ದೋ. ಇವೆರಡು ಬೇರೆ ಎಕ್ಸ್ಟ್ರಾ ಮಾಡಿದ್ವಿ. 2 ಬೇರೆವು. ಓಕೆ ಅಣ್ಣ, ಇದು ಎಲ್ಲಿಂದ ತಂದಿತ್ತು? ಅಣ್ಣ ಇದು ನೆಲಮಂಗಲ ಚಂದ್ರಪ್ಪಣ್ಣ. ನೀವು ಎಲ್ಲ ಕೆಟ್ಟೋಗಿ ಗೊಬ್ಬರ ಹಿಡ್ದೋಗಿತ್ತು.
ನಾವು ಹಿಡ್ಕೊಬಂದು 2.5 ತಿಂಗಳು ಚೆನ್ನಾಗಿ ಸಾಕ್ತು. ಹಾಂ ಈ ಸಾಕಾಣಿಕೆ ಬಗ್ಗೆ ಹೇಳ್ತಾರೆ ಕೆಲವರು, ಏನು ಅಷ್ಟು ಟೈಮ್ ಮಾಡಬಿಡ್ಬೇಕು, ಹಾಲು ಮಾಡಬಿಡ್ಬೇಕು, ಗಂಜಿ ಮಾಡಬಿಡ್ಬೇಕು, ಮೊಟ್ಟೆ ಕೊಟ್ಬಿಡ್ಬೇಕು, ಬೆಣ್ಣೆ ಕೊಟ್ಬಿಡ್ಬೇಕು ಅಂತ. ನಾವೇನು ಕೊಡಲಿಲ್ಲ ಅಣ್ಣ. 2.5 ತಿಂಗಳು ಹಿಂಡಿ ನೀರು, ಚಕ್ಕೆ ಬೂಸ, ಫೀಡು, ನುಚ್ಚು ಇಷ್ಟರಲ್ಲೇ ಒಂದೇ ಟೈಮು, 2 ಟೈಮ್ ಕೊಟ್ಟಿಲ್ಲ. ಇವತ್ತಿನ ಗಂಟೆ ಇವತ್ತು ಇನ್ನೂ ತಿಂಡಿ ಹಾಕ್ತಿಲ್ಲ, 1.5 ತಿಂಗಳಾಯ್ತು. ಇವತ್ತಿಗೂ ತಿಂಡಿ ಹಾಕಿಲ್ಲ, ಬರೀ ಹಸ್ರಲ್ಲಿ ಇಕ್ಕಿದೀವಿ, ಹಸ್ರಲ್ಲೂ ನೀರಲ್ಲಿ ಇಕ್ಕಿದೀವಿ. ಕೆಂಗಲ್ ಜಾತ್ರೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಕೆಂಗಲ್ ಜಾತ್ರೆ ಎಷ್ಟೋ ರೆಡಿ ಮಾಡ್ಕೋತೀವಿ ಅಣ್ಣ. ಆಕಾರ ಅಣ್ಣ ಅದು ಪಿಚನ್ಕೆರೆ ಸತೀಶ್ ಅಣ್ಣ ತಾವಿಂದ ನಮ್ಮ ಹುಡುಗಾರ್ ಬಂದಿತ್ತು. ಅದನ್ನ ನಾವು 1 ವರ್ಷ ಆಯ್ತು ಅಲ್ಲೇ ಇಟ್ಕೊಂಬಂದು. ಈ ಡಿಸೆಂಬರ್ ಬಂದು 1 ವರ್ಷ. ಅದು ಡಿಸೆಂಬರ್ಗಿಂತ ಮುಂಚೆನೆ ತಂದಿದ್ದು. ಇದು ಡಿಸೆಂಬರ್ 20ನೇ ತಾರೀಕು ಹಾಕೊಂಬಂದು. ಅದು ಬಂದು 1 ವರ್ಷ ಆಯ್ತು. ಅದಕ್ಕೆ ಇನ್ನು ಈಗ 2 ಕೆಡಗೈತೆ. ಈಗ 4 ಹಸ್ಗಳಿಗೆ ಯಾವ ಕೆಡಗದೆ ಹೋದವಕ್ಕೆ ಸಣ್ಣ ಬರ್ತಾವಲ್ಲ ಅಂತವಕ್ಕೆ ಅದನ್ನ ಕ್ರಾಸಿಂಗ್ ಮಾಡಿಸಿದೀವಿ. ಓಕೆ ಓಕೆ. ಏನು ಚಾರ್ಜ್ ಮಾಡಿದ್ದೀರ ಅಣ್ಣ? ಅಣ್ಣ 500 ಅಣ್ಣ. ಇದು ಯಾವ ಬಿಡ್ಲೈನ್ ಅಂತ ಗೊತ್ತಾ ಅಣ್ಣ? ಅವರು ಯಾರೋ ಇದನ್ನ ಕರ್ಕೊಂಡೋಗಿ ಕೊಡಿಸ್ದವರು ಬಸ್ತಿವರಿ ಬ್ಲಡ್ ಲೈನ್ ಅಂತ ಹೇಳವ್ರೆ. ನಮ್ಗೆ ಇನ್ನೂ ಪಕ್ಕಾ ಮಾಹಿತಿ ಗೊತ್ತಿಲ್ಲ, ಆದ್ರಿಂದ ನಾವೆಲ್ಲೂ ಹೇಳ್ಕೊಳಕ್ ಹೋಗಿಲ್ಲ. ಬ್ಲಡ್ ಲೈನ್ ಇದ್ರ ಬ್ಲಡ್ ಲೈನ್ ಅಂತ. ಬ್ಲಡ್ ಲೈನ್ ಎಲ್ಲ ಅವಶ್ಯಕತೆ ಇಲ್ಲ ಅಣ್ಣ. ಓರಿಗೆ ಇವತ್ತು ಕರ ಚೆನ್ನಾಗಿ ಬೀಳ್ತೈತೆ. ಯಾವ ಬ್ಲಡ್ ಲೈನ್ ಗಾರು ಬಿದ್ದಿರ್ಬೋದು ಇದು ಓರಿ. ಕರು ಚೆನ್ನಾಗಿ ಬೀಳ್ತಾವೆ. ಫೋಟೋ ಕಳಿಸ್ತೀನಿ ನೋಡಿ. ಒಳ್ಳೊಳ್ಳೆ ಕರ ಬಿದ್ದೈತೆ. ಹೌದಾ? ಕರುಗಳೇ ಬಿದ್ದೈತೆ. ಓಕೆ. ಅಲ್ಲೂ ಅಣ್ಣ? ಅಲ್ಲೂ ಅಣ್ಣ ಕಡೆ ಕಡೆ ನಾವು ತಂದಾಗಲೇ ಕಡೆ ಕಡೆ. ಓಕೆ ಓಕೆ ಓಕೆ. ನೀವು ಬೀಜದವ್ರಿ ಯಾವ ಥರ ಸೆಲೆಕ್ಷನ್ ಮಾಡ್ತೀರಾ ಅಣ್ಣ? ಬೀಜದವ್ರಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಫಸ್ಟು ನಾವು ನೋಡೋದೇ, ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಯಾರೇ ಬಂದ್ರು ಫಸ್ಟ್ ನೋಡೋದೇ ಮಕ್ಕದಲ್ಲಿ 2 ನಾಮ ಇರಬೇಕು. 2 ನಾಮ ಇರಬೇಕು. ಕೊಂಬು ಗಿಂಬು ಸಣ್ಣ ಗೊಂಬೆ ಆಗಬೇಕು. ದೊಡ್ಡ ಗೊಂಬೆ ಆಗ್ಬಾರ್ದು. ಈ ಬುಳ್ಳೆ ಜಾಗ ಐತಲ್ಲ, ಈ ಬುಳ್ಳೆ ಜಾಗ ಅಗ್ಲಕ್ಕೆ ತಗೋಬಾರ್ದು. ಕೆಲವರಿಗಳು ಅಗ್ಲ ತಗೊಂಡವೆ. ಇಲ್ಲಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸಣ್ಣ ಮೂತಿ, ಸಣ್ಣ ಬುಳ್ಳೆ. ಸಣ್ಣ ಬುಳ್ಳೆ ದನನೇ ಕಟ್ಟಬೇಕು. ವರಿ ಬಿದ್ನೆ ವರಿ ಸೆಲೆಕ್ಷನ್ ಮಾಡ್ಬೇಕು ಅಂತಂದ್ರೆ ಕಿವಿ ಸಣ್ಣಗಿರ್ಬೇಕು. ಆನೆ ಕಿವಿ ಇದ್ದಂಗೆ ಇರ್ಬಾರ್ದು, ಸಣ್ಣ ಕಿವಿ ಆಗಿರ್ಬೇಕು. ರಾಮ ಚಕ್ಲ ಚೆನ್ನಾಗಿರ್ಬೇಕು. ಮೈಂದು ದನಿಗೆ ಯಾವತ್ತು ಇಲ್ಲಿ ಈ ಚಕ್ಲ ಇರ್ಬೇಕು. ಇಲ್ಲಿ ಪೇಪರ್ ರಾಮ ಹಿಂಗೆ ಹೇಳಿದ್ರೆ ಇದಾದಂಗೆ ಆಗ್ಬೇಕು. ಆಯ್ತಾ? ಗುಂಡಿಗೆ ಚೆನ್ನಾಗಿರ್ಬೇಕು. ಮೇಳೆ ಪೇಳೆ ಚೆನ್ನಾಗಿ ಬಿಟ್ಕೊಂಡಿರ್ಬೇಕು. ಗಂಧ ಎಳ್ಳಾಡ್ಬಾರ್ದು. ಅಡ್ನಾಮ ಇರಬಾರ್ದು. ಆಮೇಲೆ ಉದ್ದಾಪನ್ನ ನೋಡಿರ್ಬೋದು. ಇವತ್ತು ನೀವು ಎಲ್ಲ ವರಿನೂ ನೋಡ್ಕೊಂಡ್ ಬಂದಿರ್ಬೋದು. ಉದ್ದಾಪನ್ನ ಒಂದೇ ಒಂದು ಕಾಲಿನ ಭಾಗನೇ ಆಗಲಿ, ಒಂದು ಅಲ್ಬುಡದೇ ಆಗಲಿ, ಮೂತಿ ಭಾಗ ಕೆಡ್ಸ್ಕೊಂಡಿರೋದೇ ಆಗಲಿ, ಒಂದು ಸುಳಿ ಸುಧನೆ ಆಗಲಿ, ಯಾವುದೇ ಒಂದೇ ಒಂದು ಎಳ್ಳನ ಮನೆಯಷ್ಟು ತಪ್ಪಿಲ್ಲ ಈ ವರಿನಲ್ಲಿ. ಓಪನ್ ಆಗಿ ಹೇಳ್ಕೊತೀನಿ. ಎಲ್ಲ ಕೆಲವರಿಗಳು ಕಾಲು ಕೆಡ್ಸ್ಕೊಂಡವೆ. ಎಲ್ಲ ಈ ಬೆಂಡೆಲ್ಲ ಆಗಿರೋ ಥರ ಇದ್ರಲ್ಲಿ ನೋಡಿ, ನೀವೇ ನೋಡ್ತಾ ಇದ್ದೀರಿ. ಒಂದೇ ಒಂದು ದಾರ ಏನಾರು ಮಂತ್ ವಾರೆ ಆಗಿರೋದೇ ಆಗಿರ್ಬೋದು, ಇಲ್ಲ ಕಾಲು ಕೂತ್ಕೊಳ್ಳೋ ಜಾಗನೇ ಆಗಿರ್ಬೋದು, ಚಿನ್ನಿ ಅಂಕದೇ ಆಗಿರ್ಬೋದು, ಇಲ್ಲ ಕಾಲು ತುಳಿಯೋದೇ ಆಗಿರ್ಬೋದು, ಏನೇ ಒಂದು ಕಸ್ಬಿಲ್ಲ. ಅಂದ್ರೆ ಒಂದು ಸ್ವಲ್ಪ ಒಂದು ಜಾಗದಲ್ಲಿ ಇದ್ದಂಗೆ ಇನ್ನೊಂದು ಜಾಗದಲ್ಲಿ ಇರಲ್ಲ. ಇದು ಈಗ ಈಚ್ ಕಡೆ ಇಲ್ಲಿ ಇಡ್ಸ್ಕೋತಾರೆ, ಒಳಗಡೆ ಹೋರಿ ಯಾವುದೇ ಕಾರಣಕ್ಕೂ ಸೇರ್ಸಲ್ಲ ನಮ್ಮನ್ನ. ಆಗ್ರ ಎಷ್ಟೋ ಇದು ಅಷ್ಟೇ. ಯಾವ ಟೈಮಲ್ಲಿ ಹೊಡಿತದೆ ಹೇಳಕ್ಕಾಗಲ್ಲ. ಎಷ್ಟು ಹುಷಾರಾಗಿರ್ತೀವಿ ಅಷ್ಟೇ. ಒಂದು ಹೇಳ್ತೀನಿ, ನೀವು ಇಟ್ಕೊಂಡು ಬಿಡಿದ್ರಿ ಒಬ್ರನ್ನೇ, ನಾವು ಬಿಡೋಕ್ಕಾಗಲ್ಲ. ಹಂಗೆ ಯಾವಾಗ ಹೊಡಿತದೆ ಯಾವಾಗ ಇದು ಮಾಡ್ತದೆ ಹೇಳಕ್ಕಾಗಲ್ಲ. ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಬೀಜದವ್ರಿ ಎಲ್ಲಾರು ಕಟ್ಬೋದು. ಹೇಳ್ತಿದ್ದವ್ರಿಗೆ ಅನ್ನೋ ಗೊತ್ತು. ನಾವು ಹೇಳ್ತಿದ್ದೀರಕ್ಕೆ ಏನು ಮಾಡ್ತೀವಿ ಹೇಳಿ, ನಾವು ಬಿಡಕ್ಕೆ ಹೋಗಲ್ಲ ಒಬ್ಬೊಬ್ರೆ. ಓಕೆ ಅಣ್ಣ. ಇವಾಗ ಏನು ಕುಡಿದ್ರಿ ಇದು ಸೆಲೆಕ್ಷನ್ಗೆ ಏನಾದ್ರು ಬಿಟ್ಟಿದ್ರೆ ಯಾವತ್ತು ಪ್ರೈಸ್ ಏನಾರು ಆಗಿದೆಯಾ ಅಣ್ಣ? ಇದು ಅವರು ಚಂದ್ರಪರ್ತಾವಿದ್ದಾಗ 2 ಬಿಟ್ಟಿದ್ರು. ಸೆಕೆಂಡ್ ಪ್ರೈಸ್ ಏನೋ ಆಗಿತ್ತು, ಬೆಳ್ಳಿ ಹೊಡೆದಿತ್ತು. ಇದು ನಾವು ಬಿಟ್ಟಾಗ ಫುಲ್ಲು ಕೆಟ್ಟಿ 1 ಇಂಚು ರಾಮ ಇತ್ತು. ಅವತ್ತು ನಾವು ಮೆರವಣಿಗೆ ಮಾಡಿಬಿಟ್ಟು ಅಲ್ಲೇ ಇದ್ದು ಪ್ರೈಸ್ ಬಿಟ್ಟಿದ್ದು ಕೊಡೆಯಲ್ನವರಿಗೆ. ಅಲ್ಲಿ ನಮಗೆ ಸೆಲೆಕ್ಷನ್ ಆಗಲಿಲ್ಲ. ಅಲ್ಲಿ ನಮ್ಗಿಂತ ಚೆನ್ನಾಗಿರೋ ವರಿ, ಚೆನ್ನಾಗಿ ಸಾಯ್ತಿರೋ ಅಂಥವೆಲ್ಲ ಬಂದಿದ್ದು. ಆದ್ರಿಂದ ನಮಗೆ ಏನು ಪ್ರೈಸ್ ಆಗಲಿಲ್ಲ ಅಣ್ಣ. ನಿಮ್ಮೂರಲ್ಲಿ ಯಾವುದೇ ಡಾಕ್ಟ್ರು ಕೊರತೆ ಏನಿಲ್ವಾ ಅಣ್ಣ? ಏನು ಕೊರತೆ ಇಲ್ಲ. ಓಕೆ ಅಣ್ಣ. ತಮ್ಮ ನಂಬರ್ ಬರ್ತಾರೆ, ಅವೆಲ್ಲ ಏನು ತೊಂದರೆ ಇಲ್ಲ. ಬರ್ತಾ ಇರ್ತಾರೆ, ಎಲ್ಲ ಇದು ಮಾಡ್ತಾರೆ. ಓಕೆ. ತಮ್ಮ ಮೊಬೈಲ್ ನಂಬರ್ ಏನೇ ಅಣ್ಣ? ಮೊಬೈಲ್ ನಂಬರು ಅಣ್ಣ 8618696946 ಅಣ್ಣ. ಲಾಸ್ಟಾಗಿ ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ ಯುವಕರಾಗಿ? ಅಣ್ಣ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲು ಯಾರು ಬಿತ್ತನೆವರಿಗೆ ಎಲ್ಲರೂ ಬಿತ್ತನೆವರಿಗೆ ಕಟ್ಕೊಬಿಟ್ರೆ, ಎಲ್ಲ ತಕ್ಕೂ ಕಟ್ಕೊಂಡ್ರೆ ನಿಮಗೆ ಗೊತ್ತಿರೋಂಗೆ ಏನು ಇದ್ರಲ್ಲಿ ಆದಾಯ ಆಗಲ್ಲ. ಬಿತ್ತನೆವರಿನಲ್ಲಿ ಎಲ್ಲ ತಕ್ಕೂ ಹೊಸ ಬರಲ್ಲ. ಬರ್ಬೋದು, ಯಾರು ಚೆನ್ನಾಗಿರೋಂಥಕ್ಕೆ ಬರ್ಬೋದು. ಎಲ್ಲರ ತಕ್ಕೂ ಹೋಗೋಕ್ಕಾಗಲ್ಲ. ಚೆನ್ನಾಗಿರೋ ವರಿಗೆ ಹೋಯ್ತಾನೆ. ಏನೋ ಪ್ರಿನ್ಸಿಪಲ್ ಬಂದು ಬಿಡ್ಸ್ಕೋಬೋದು. ನಾನು ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೊಸ ರೈತರಿಗೆ, ಯುವ ರೈತರುಗಳಿಗೆ ಒಂದು ಹೊಸ ಕರ ಕಟ್ಟಲಿ. ಆ ಹಸಿನಲ್ಲಿ ಒಳ್ಳೆ ಬಿತ್ತನೆ ಕರ ಹುಯ್ಬಿಟ್ಲಿ. ಆ ಬಿತ್ತನೆ ಕರನ 2 ಗಂಟೆ ಸಾಕಿ ಯಾರು ಬಿತ್ತನೆ ಮಾಡ್ತಾರಲ್ಲ ಅಂಥವ್ರು ಕೊಡಲಿ. ಅವ್ರದ್ದು ಹೆಸರು ಇರ್ತದೆ, ಬಿತ್ತನೆ ಮಾಡ್ದಂಗೂ ಇರ್ತದೆ, ಅವ್ರವ್ರಿಗೆ ಫೇಮಸ್ ಆದಂಗೂ ಇರ್ತದೆ, ಅವ್ರದ್ದು ಹೆಸರು ಬಂದಂಗೆ ಇರ್ತದೆ, ಇಬ್ಬರಿಗೂ ಹೆಸರು ಆಯ್ತದೆ. ಆದ್ರಿಂದ ಚೆನ್ನಾಗಿ ಸಕ್ಸಸ್ ಆಯ್ತದೆ. ನನ್ನ ಅನಿಸಿಕೆ ಯುವ ರೈತರುಗಳಿಗೆ ಹೇಳೋದಿಷ್ಟೇ, ಎಲ್ಲರೂ ಒಂದು ನಾಟಿ ಸಕ್ಕರೆ ಸಾಕ್ಲಿ, ಇಲ್ಲ ಒಂದು ಕಡ್ಸ್ಕರ ತಗೊಂಡು ಸಾಕ್ಲಿ.
ಮೊದಲು ಕಡ್ಸ್ಕರ ತಗೊಂಡು ಅದನ್ನೇ ಚೆನ್ನಾಗಿ ಸಾಕಿ ಓರಿ ಬಿಡಿಸಿ ಫಲ ಮಾಡಿ ಕರು ಹಾಕ್ಸ್ಲಿ. ಅವಾಗ ಅದ್ರದ್ದು ಅನುಭವನೂ ಬರ್ತದೆ, ಸಾಕಿದಂಗೆ ಹೋಯ್ತದೆ, ಅದರ ಲಾಭನೂ ಬರ್ತದೆ. ಒಳ್ಳೆ ಕರ ಅನ್ನೋದೊಂದು ಕೊಟ್ಬಿಟ್ರೆ ಆ ಕಡ್ಸ್ಕರಿಗೆ ಹಾಕಿರೋ ತ್ರಿಬ್ಬಲ್ ದುಡ್ಡು ಎದೋಯ್ತದೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹಳ್ಳಿ ಕಾರ್ ಉಳಿಸಿ, ಹಳ್ಳಿ ಕಾರ್ ಬೆಳೆಸಿ. ಎಲ್ಲರೂ ಸ್ಟೇಟಸಲ್ಲಿ ಹಾಕೋಬೋದು ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಅಂತ. ತಾಕತ್ತಿರೋರು ಹಳ್ಳಿ ಕಾರ್ ತೆಗೆದು ಕಟ್ಟಿ ಸಾಕಿ 365 ದಿನವೂ ನಮ್ಮ ಮನೇಲಿ ದನ ಇಲ್ಲದೆ ಹೋಗಿರೋ ದಿನ ಇಲ್ಲ. ಈಗಲೂ ಪ್ರೆಸೆಂಟು 13 ರಾಸಿವೆ. 3 ರಾಸಿ ಕೊಟ್ಟಿದ್ದೀವಿ, 16 ರಾಸಿ ಇದ್ದಾವೆ ಟೋಟಲ್, 17 ರಾಸಿ ಇದ್ದೋ. ಈಗ 13 ರಾಸಿವೆ, 4 ರಾಸಿ ಏನೋ ಕೊಟ್ಟಿದ್ದೀವಿ. ಒಂದು ಹೊಸ ಕರ, ಒಂದು ಜೊತೆ ವರ್ಗರ್ಗಳು ಕೊಟ್ಟು. ಹಿಂಗೆ ನಮ್ಮ ಹತ್ರ ಯಾವ ಎನಿ ಟೈಮ್ ಅಣ್ಣ 2 ವರಿ 3 ವರಿ ಮಿನಿಮಮ್. ಜಾಸ್ತಿ ಅಂದರೆ ನಮ್ಮ ಅಪ್ಪರ ಕಾಲದಲ್ಲಿ 4 ವರಿ 5 ವರಿ ಮಿನಿಮಮ್ ಇದೇ ಇರ್ತಿದ್ದೋ. ನಾನು ನೋಡಿದ ಮಟ್ಟಿಗೆ ಈಗ ಬಾಗಡಿ ಜಾತ್ರೆ, ಕೋನ್ ಬಾಗಡಿ ಜಾತ್ರೆಯಲ್ಲಿ 5 ವರಿ ಬಿತ್ತನೆ ವರಿಗಳೇ ಇದ್ದೋ. ಒಂದಲ್ಲಾಗಿರಲಿಲ್ಲ, ಇನ್ನು ಮಿಕ್ತಾವೆಲ್ಲ 2 6 ಇದು ಕಡೆಯಾಗಿತ್ತು. ಇದು ಅವಾಗ ತಾನೇ ಒಂದಲ್ಲಿ ಕೆಳಗಿತ್ತು. ಎಲ್ಲ ಅಲ್ಲಾಗಿರೋ ಮಟ್ಟನೇ ಹಸಿನ ಬಿಡೋ ಅಂತವೇ ಎಲ್ಲ ಇದ್ದವು ಆಲ್ಮೋಸ್ಟ್ ಆಲ್. ಸರಿ ಆಯ್ತು.